ಹೇಳೋ. ಎಲ್ಲ ಟೈಮ್ ಆಯ್ತು ಇನ್ನ ಬಂದೇ ಇಲ್ಲ ಗ್ರೌಂಡ್ ಹತ್ರ. ಇಲ್ಲ ಕಣಲ್ಲ, ನಮ್ ತಾತಂಗೆ 3-4 ವರ್ಷದಿಂದ ಮಂಡಿ ನೋವಿತ್ತಲ್ಲ, ಡಾಕ್ಟರ್ಸ್ಗೆ ತೋರ್ಸಿದಕ್ಕೆ ಸರ್ಜರಿ ಮಾಡಿಸ್ಬೇಕು ಅಂದವ್ರೆ. ಅದಕ್ಕೆ ಹಾಸ್ಪಿಟಲ್ ಹತ್ರ ಹೋಗಿ ಬರ್ತೀವ. ಏನೋ ಸರ್ಜರಿನಾ? ನಮ್ಮ ಅಮ್ಮಂಗು ಮಂಡಿ ನೋವಿತ್ತು, ಸರ್ಜರಿ ಇಲ್ದಂಗೆ ವಾಸಿ ಮಾಡ್ಸಿದೀನಿ. ಹೌದಾ? ಎಲ್ಲೋ? ನಾನೊಂದ್ ಪ್ಲೇಸ್ ಹೇಳ್ತೀನಿ, ಅಲ್ಲಿ ಹೋಗು. ಸೊ ನಮ್ ಫ್ರೆಂಡ್ ಸಜೆಸ್ಟ್ ಮಾಡಿದಾಗೆ ಕಲ್ಯಾಣ್ ನಗರಲ್ಲಿರೋ ಅಂಜನಿ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ನಮ್ ತಾತನ ಕರ್ಕೊಂಡು ಹೋಗಿದ್ದೆ. ನಮ್ ತಾತನ ಮಂಡಿ ನೋವು ಬಗ್ಗೆ ಮುಂಚೆನೆ ಡಿಸ್ಕಸ್ ಮಾಡಿ ಅಪಾಯಿಂಟ್ಮೆಂಟ್ ಕೂಡ ಬುಕ್ ಮಾಡ್ಕೊಂಡಿದ್ದೆ. ಡಾಕ್ಟರ್ ರವಿಕುಮಾರ್ ಸರ್ MSK ಸ್ಕ್ಯಾನ್ ಮಾಡಿ ಮಂಡಿಯಲ್ಲಿ ಕಾರ್ಟಿಲೇಜ್ ಸೌದೋಗಿರೋದ್ರ ಬಗ್ಗೆ ಹೇಳ್ತಾ ಅದನ್ನ ರೀಜನರೇಟ್ ಕೂಡ ಮಾಡಬಹುದು ಅಂತ ಹೇಳಿದ್ರು. ಅಂಡ್ ಸರ್ಜರಿ ಮಾಡದೆ ಜಸ್ಟ್ ಇಂಜೆಕ್ಷನ್ ಮೂಲಕ ಮಂಡಿ ನೋವನ್ನ ಕಮ್ಮಿ ಮಾಡಬಹುದು ಅಂತ ಹೇಳಿದ್ರು. ಅಂಡ್ RFA ಮತ್ತೆ GFC ಟ್ರೀಟ್ಮೆಂಟ್ ನ ಎಕ್ಸ್ಪ್ಲೇನ್ ಮಾಡ್ತಾ ನಮಗೂ ಕೂಡ ಅದನ್ನೇ ಸಜೆಸ್ಟ್ ಮಾಡಿದ್ರು. ಸೊ ಡಾಕ್ಟರ್ ಸಜೆಸ್ಟ್ ಮಾಡಿದಾಗೆ ನಮ್ ತಾತಂಗೂ ಕೂಡ RFA ಟ್ರೀಟ್ಮೆಂಟ್ ನ ಮಾಡಿಸಿ GFC ಇಂಜೆಕ್ಷನ್ ತಗೊಂಡ್ವಿ. ಸೊ ಇಷ್ಟು ಪ್ರೋಸೆಸ್ ಜಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಹಾಗೆ ಪೈನ್ ಕೂಡ ಕಮ್ಮಿ ಆಗಿದೆ. ನಮ್ ತಾತ ಕೂಡ ಮೊದ್ಲಿನಾಗೆ ಹ್ಯಾಪಿಯಾಗಿ ವಾಕ್ ಮಾಡ್ಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಆರಾಮಾಗಿದ್ದಾರೆ. ಸೊ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಏಜ್ ರಿಲೇಟೆಡ್ ಮಂಡಿ ನೋವಿಂದ ಬಳಲ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಕಲ್ಯಾಣ್ ನಗರಲ್ಲಿರೋ ಅಂಜನಿ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ರೆಫರ್ ಮಾಡಿ.